ಏನು ಮಾಡಿ ಏನು ಪ್ರಯೋಜನ ಇಲ್ಲ. ಬುದ್ಧಿ ಇಲ್ಲದವರು ಉಂಟಲ್ಲ, ಅದಿಷ್ಟೇ ಅಂತೇಳಿ ಉಂಟು, ಎಷ್ಟು ಕೊಟ್ಟರು ಅವರಿಗೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಅದನ್ನು ಸ್ವೀಕಾರ ಮಾಡಲಿಕ್ಕೆ ಕಲಿಬೇಕು. ಆ ಬುದ್ಧಿಯನ್ನು ಸೂಕ್ಷ್ಮಗೊಳಿಸಿದರೆ ಅದು ಜ್ಞಾನವಾಗಿ ಪರಿವರ್ತನೆ ಆಗ್ತದೆ. ಹೇಳೋದರ್ಥ ಆಯ್ತಾ? ಬೆಕ್ಕಿನಂತ ಕಣ್ಣಿನವಾಗಬೇಕು ಅಂದರೆ ಬೆಕ್ಕಿನ ಕಣ್ಣಲ್ಲ, ಅಷ್ಟು ಸೂಕ್ಷ್ಮವಾದ ಕಣ್ಣಾಗಬೇಕು. ಅರ್ಥ ಆಯ್ತಾ? ಒಂದು ನಾಯಿ ಅಂತ ಕಿವಿ ಇರಬೇಕು. ಒಂದು ನಾಯಿಗೆ 16 ಕಿಲೋಮೀಟರ್ ದೂರದಲ್ಲಿ ಬರೋದು ವಿಷಯ ಗೊತ್ತಾಗ್ತದೆ, ನಮ್ಮ ಮನೆಗೆ ಇಂಥವರೇ ಬರ್ತಾ ಇದ್ದಾರೆ ಅಂತೇಳಿ. ಆದರೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಆದರೆ ಅದು ಯಾವುದೋ ಒಂದು ರೀತಿಯಲ್ಲಿ ಅದು ನೋಡ್ತದೆ. ಒಂದು ಗಾಡಿ ಬರ್ತದೆ ಅಂತ ಇಟ್ಟುಕೋ ಮನೆಗೆ, ಆ ಗಾಡಿಯ ವಾಸನೆಯನ್ನೇ ಅದು ಕಂಡುಹಿಡಿದು ಹೇಳ್ತದೆ, ಎಷ್ಟು ದೂರದಿಂದ ಬಂದಿರ್ಬೋದು ಗಾಡಿ, ಈ ಗಾಡಿಯಲ್ಲಿ ಕೂತ್ಕೊಂಡವರು ಯಾರ್ಯಾರಾಗಿರ್ಬೋದು, ಎಲ್ಲ ಅದಕ್ಕೆ ಗೊತ್ತಾಗ್ತದೆ. ಅಂತ ಒಂದು ಶಕ್ತಿ ಕೊಟ್ಟಿದ್ದಾನೆ. ಅಷ್ಟು ಶಕ್ತಿ ಬೇಡ, ಆ ಕಿವಿ ಒಂದು ಸೂಕ್ಷ್ಮವಾಗಿ ಇದ್ರೆ ಸಾಕು. ಅರ್ಥ ಆಯ್ತಾ? ಒಂದು ವಿಷಯ. ಆನೆ ಅಂತ ಬುದ್ಧಿ ಇರಬೇಕು ಅವನಿಗೆ, ಶಿಷ್ಯನಾದವನಿಗೆ. ಆನೆ ಅಷ್ಟು ಸೂಕ್ಷ್ಮ ಬುದ್ಧಿ, ಅಷ್ಟು ಜ್ಞಾನ ಆನೆಗೆ. ಸಿಂಹದಂತ ಗರ್ಜನೆ ಇರಬೇಕು. ಅರ್ಥ ಆಯ್ತಾ? ಸಿಂಹದಂತ ಗರ್ಜನೆ ಇರಬೇಕು. ಸಿಂಹದಂತ ಗರ್ಜನೆ ಅಂತ ಹೇಳಿದ್ರೆ ಅಷ್ಟು ವೀರ. ಸಿಂಹ ಹಸಿವೆ ಆದರೆ ಮಾತ್ರ ಹೋಗ್ತದೆ ಊಟಕ್ಕೆ, ಆಹಾರ ಹುಡುಕಿಕೊಂಡು, ಇಲ್ಲರ ಹೋಗುದಿಲ್ಲ. ಹಸಿವೆ ಆಯ್ತು ಅಂದ್ರೆ ಎಷ್ಟು ದೂರ ಹೋಗಿ ಬೇಕಾದ್ರೆ ಬೇಟೆಯಾಡಿ ಊಟ ಮಾಡ್ತದೆ. ಆದ ಕಾರಣ ಅದಕ್ಕೆ ಕಾಡಿನ ರಾಜ ಅಂತ ಹೇಳಿದ್ರು. ಅದು ಯಾರಿಗೂ ಡಿಸ್ಟರ್ಬ್ ಮಾಡುದಿಲ್ಲ, ಅದರ ಪಾಡಿಗೆ ಅದು ಇರ್ತದೆ. ಹಾಗೆ ಡಿಸ್ಟರ್ಬ್ ಮಾಡುದಿಲ್ಲ ಅಂತ ಸಿಂಹದ ಹತ್ರ ಹೋದ್ರೆ ಆಗಲಿಕ್ಕಿಲ್ಲ. ಅರ್ಥ ಆಯ್ತಾ? ಅದರ ಗುಣವನ್ನು ಹೇಳುದು, ಆ ಸಿಂಹದ ಗುಣವನ್ನು. ಅದರ ಗರ್ಜನೆಗೆ ಇಡೀ ಕಾಡೇ ಒಂದ್ಸಲ ಅಲ್ಗಡಿ ಹೋಗ್ತದೆ, ಅಂತ ಗರ್ಜನೆ. ಸಿಂಹ ಇರುವ ಸ್ಥಳದಲ್ಲಿ ಬಾಕಿ ಪ್ರಾಣಿಗಳು ಹೋಗುವುದೂ ಇಲ್ಲ, ಅಲ್ಲಿ ಸಿಂಹ ಉಂಟು ಅಂತ ಅದಕ್ಕೆ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಇಂಥ ಗುಣಗಳೆಲ್ಲ ಇರಬೇಕು. ಇಂಥ ಗುಣಗಳೆಲ್ಲ ಇದ್ದರೆ ಅದು ಸರಿಯಾದ ಒಂದು ಸ್ಥಿತಿ ಅಂತ ಹೇಳೋದು. ಸರ್ಪದಾಗಿರಬೇಕು, ಕಾವಲು ಕಾದುಕೊಂಡು. ಕಾವಲು, ಸರ್ಪದಂಥ ಕಾವಲು ಇನ್ನೊಂದಿಲ್ಲ. ಅದೊಂದು ಕಾವಲಿಗೆ ನಿತ್ರೆ ಉಂಟಲ್ಲ ಸರ್ಪ, ಅದು ಏನಾದರೂ ಬಿಡ್ಲಿಕ್ಕಿಲ್ಲ. ಆದ ಕಾರಣ ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳೆಲ್ಲ ಒಂದು ಕಾಲದಲ್ಲಿ ಈ ಸರ್ಪಗಳ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾರೆ. ಸಂಬಂಧ ಅಂತ ಹೇಳಿದ್ರೆ ಅವ್ರು ಹೇಳಿದಾಗ ಅದು ಕೇಳಬೇಕು. ಅವ್ರು ಹೇಳ್ತಾರೆ, ನಾನು ಸ್ವಲ್ಪ ಎಲ್ಲ ಒಳಗೆ ಇರ್ತೇನೆ, ಇಲ್ಲಿ ಸ್ವಲ್ಪ ನೋಡಿಕೋ ಅಂತೇಳಿ. ನೋಡಿಕೋ ಅಂತ ಹೇಳಿದ್ರೆ ಉಂಟಲ್ಲ, ಆ ಸರ್ಪ ಉಂಟಲ್ವ, ಯಾರನ್ನು ಕೂಡ ದಾಟ್ಲಿಕ್ಕೆ ಬಿಡುದಿಲ್ಲ ಒಳಗೆ. ನಮ್ಮ ಗುರುದೇವರ ಕಾಲದಲ್ಲೆಲ್ಲ ಈ ರೀತಿಯಾದ ಸ್ಥಿತಿಯೆಲ್ಲ ಇತ್ತು. ಒಂದು ಸರ್ಪ ಇತ್ತು, ಒಂದು ಮಂಗ ಇತ್ತು. ಅವರು ಮನುಷ್ಯರ ಹತ್ರ ಹೇಳ್ತಿಲ್ಲ ಇತ್ತು, ಇಲ್ಲಿ ಸ್ವಲ್ಪ ನೋಡಿಕೊಳ್ಳಿ ಅಂತೇಳಿ. ಎಲ್ಲ ಈ ಮೃಗ ಪಕ್ಷಿಗಳ ಹತ್ರ ಹೇಳ್ತಾ ಇದ್ರು. ಒಂದು ನವಿಲಿತ್ತು. ಆ ನವಿಲು ಇವರು ಧ್ಯಾನಕ್ಕೆಲ್ಲ ಹೋದ್ರೆ, ಅದು ಕಾಡು ಗುಹೆ, ಅರ್ಥ ಆಯ್ತಲ್ಲ, ಗುಹೆ ಒಳಗೆ ಇವ್ರು ಧ್ಯಾನಕ್ಕೆಲ್ಲ ಹೋದ್ರೆ ಅಲ್ಲಿ ಎಂತ ಡೋರು ಗಿರಲಿಲ್ಲ, ಯಾರು ಬೇಕಾದ್ರೂ ಹೋಗ್ಬೋದು ಅಲ್ಲಿ. ಆದರೆ ಇದೆಲ್ಲ ಅಲ್ಲಿ ಕಾವಲಿತ್ತು, ಇದು ಬಿಡ್ತಾ ಇಲ್ಲ ಇತ್ತು. ಅದು ಯಾವ್ದಾವ್ದು ರೂಪದಲ್ಲಿ ಬಂದು ನಿಲ್ತಾ ಇತ್ತು. ಆಗ ಬೇಡಪ್ಪ ಹೋಗುದು, ಅಲ್ಲಿ ಸರ್ಪ ಉಂಟು, ಅದು ಬಿಡುದೇ ಇಲ್ಲ ಅದು ಒಳಗೆ ಹೋಗ್ಲಿಕ್ಕೆ. ಇಲ್ಲಾದ್ರೂ ಮಂಗ ಬರ್ತಿತ್ತು, ತೆಗೆದು ಹಾರ್ತಾ ಇತ್ತು, ಏನಾದ್ರು ಮಾಡ್ತಾ ಇತ್ತು. ಅವರು ಎಚ್ಚರಿಕೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇದು ಯಾವುದು ಏನು ಮಾಡುದಿಲ್ಲ. ಈ ಸತ್ಯಸ್ಥಿತಿ. ಅರ್ಥ ಆಯ್ತಾ? ಇಂಥ ಗುಣಗಳೆಲ್ಲ ಇರಬೇಕು ಅಂತ ಹೇಳುದು. ಒಂದು ಕಾಗೆಯಾಗಿ ಇರಬೇಕು, ಪ್ರತಿನಿತ್ಯ ಕ್ಷಣ ಕ್ಷಣ ಕೂಡ ಕಾ 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 ಅಂತ ಕರೆದಾಗೆ, ಮನೆ ಮುಂದೆ ಬಂದು ಕರೆದಾಗೆ ಗುರುವಿನ ಮುಂದೆ ಹೋಗಿ ಆ ಶಿಷ್ಯನಾದವನು ಕೇಳ್ತಾನೆ ಇರಬೇಕು. ಏನ್ ಬೇಕು, ಏನ್ ಮಾಡಬೇಕು, ಎಂತ ಸೇವೆ ಮಾಡಬೇಕು, ಎಂತದು ಅಂತ ಕೇಳ್ತಾನೆ ಇರಬೇಕು. 1000 ಸಲ ಓಡಿಸಿದ್ರು ಸರಿ, ಬೈದ್ರು ಸರಿ, ಹೊಡೆದ್ರು ಸರಿ, ಬಿಡಬಾರ್ದು. ಬಿಟ್ರೆ ಅದು ಹೋಯ್ತು, ಹೋದದ್ದೇ ಅದು. ಕೊನೆಗೆ ಅದು ಪಕ್ವವಾಗಿ ಒಂದು ಸುಂದರ ಮೂರ್ತಿ ಆಗೋಗುಂಟಲ್ವ, ಎಲ್ಲವೂ ತನ್ನಿಂತಾನಾಗಿಯೇ ಕಡಿಮೆ ಆಗ್ತದೆ. ಯಾವುದು? ಗುರುವಿನ ಬೈಗಳು, ಗುರುವಿನ ಪರೀಕ್ಷೆ, ಎಲ್ಲವೂ ಕಡಿಮೆ ಆಗ್ತದೆ. ಕಡಿಮೆಯಾಗಿ ಸಂತೋಷದಲ್ಲಿರ್ತಾರೆ. ಮತ್ತೆ ನೀನು ಸ್ವಲ್ಪ ಇಲ್ಲಿ ಹೋಗಿ ಜ್ಞಾನ ಪ್ರಚಾರ ಮಾಡಿ ಬಾ, ಇಂಥ ಕಡೆಗೆ ಹೋಗು, ದೇಶಕ್ಕೆ ಒಳ್ಳೇದು ಮಾಡು, ಪ್ರಪಂಚಕ್ಕೆ ಒಳ್ಳೇದು ಮಾಡು, ನಿನ್ನಿಂದ ಆಗ್ತದೆ, ಇನ್ನು ನೀನು ಮುಂದುವರಿಸು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆಗಬೇಕು ಅಂತ ಹೇಳಿದರೆ ಈ ನಾನು ಎಂಬುದನ್ನು ಬಿಡಬೇಕು. ಈ ನಾನು ಎಂಬುದನ್ನು ಬಿಡಲಿಕ್ಕೆ ಯಾರಿಗೊಬ್ಬನಿಗೆ ಆಗ್ತದೋ ಅವನಿಂದ ಎಲ್ಲವನ್ನು ಮಾಡ್ಲಿಕ್ಕಾಗ್ತದೆ, ಎಲ್ಲವನ್ನು ಮಾಡ್ಲಿಕ್ಕಾಗ್ತದೆ. ಆ ನಾನು ಎಂಬುದೇ ತಡೆ ಮಾಡೋದು. ಆ ನಾನು ಎಂಬುದೇ ಅಲ್ಲಿ ಮನಸ್ಸನ್ನು 1000 ರೀತಿಯಲ್ಲಿ ತಕೊಂಡು ಹೋಗುದು. ಇಲ್ಲಿ ಯಾರಿಗೂ
ಸೂಕ್ಷ್ಮವಾಗಿ ಅರ್ಥ ಮಾಡಲಿಕ್ಕೆ ಆಗುದಿಲ್ಲ. ಎಲ್ಲರಿಗೂ ಕನ್ಫ್ಯೂಷನ್ ಆಗೇ ಆಗ್ತದೆ. ಇದು ಮನಸ್ಸ ಆತ್ಮವ ಅಂತೇಳಿ. ಇದು ಆತ್ಮ ಕೆಲಸ ಮಾಡೋದ, ಮನಸ್ಸು ಕೆಲಸ ಮಾಡೋದ? ಮನಸ್ಸು ಮಾಯೆ ಅಂತ ಹೇಳಿದ್ರೆ ಇಲ್ಲಿ ಯಾವುದು ಕೆಲಸ ಮಾಡೋದಿಲ್ಲ. ಇಲ್ಲಿ ಮನಸ್ಸನ್ನು ಐಡೆಂಟಿಫೈ ಮಾಡೋದು ಹೇಗೆ, ಆತ್ಮವನ್ನು ಐಡೆಂಟಿಫೈ ಮಾಡೋದು ಹೇಗೆ? ಇದು ಆತ್ಮದಿಂದ ಆಗ್ತಾ ಉಂಟು. ಎಲ್ಲವಾಗುವುದು ಆತ್ಮದಿಂದಲೇ. ಆದ್ರೆ ಈ ಆತ್ಮದ ಜೊತೆ ಒಂದು ಮನಸ್ಸು ಸೇರಿದಲ್ಲ. ಆತ್ಮದ ಜೊತೆ ಮನಸ್ಸು ಸೇರಿದೆ. ಆತ್ಮ ಆಗಬೇಕು ಅಂದ್ರೆ ಮನಸ್ಸು ಬೇಕು. ಆ ಮನಸ್ಸು ಎಂಬುದೇ ದೇಹ. ನಿಜವಾದ ಪವಾಡ ಅಂತ ಹೇಳಿದ್ರೆ ಆ ಭಕ್ತನ ನಂಬಿಕೆ, ಭಕ್ತನ ಶುದ್ಧತೆ, ಭಕ್ತನ ಆ ಒಂದು ಶರಣಾಗತಿ, ಅದರ ಮೇಲೆ ಆಗುವಂತ ವಿಚಾರ ಈ ಪವಾಡಗಳು. ಅದು ಪ್ರಕೃತಿಗೆ ಸಂಬಂಧಪಟ್ಟ ಆಗುದು. ಅದು ಗುರುಗಳು ಮಾಡೋದಲ್ಲ. ಅದು ಈಗ ತೆಗ್ದೆಲ್ಲ ಕೊಡೋದಿಲ್ಲ ಅವರು. ಅದು ಪ್ರಕೃತಿಯಲ್ಲೇ ಒಂದೊಂದು ವಿಷಯ ಕೊಡ್ತಾ ಹೋಗ್ತದೆ. ಪ್ರಕೃತಿಯಲ್ಲೇ ಏನೋ ಒಂದು ಆಗುವುದನ್ನು ತಪ್ಪಿಸಿಬಿಡ್ತದೆ. ಏನೋ ಒಂದು ಆಗ್ಬೇಕಿರ್ತದೆ ಆ ದಿನ, ಅವನು ಹೊರಗೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಏನೋ ಒಂದು ತಡೆ ಮಾಡಿಬಿಡ್ತಾರೆ ಅಲ್ಲಿ. ನಾವು ನೆನೆಸ್ತು ಹಾಗೆ ಆಯ್ತು, ಈಗ ಆಯ್ತು, ಅದಾಯ್ತು, ಇದಾಯ್ತು ಅಂತ ಹೇಳಿ. ಯಾಕೆ ಆಯ್ತು ಇದು? ಈಗ ನಾನು ಹೊರಗೆ ಹೊರಟೆ, ಹೊರಗೆ ಹೊರಟು ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಏನೋ ಒಂದು ವಿಷಯ ಬಂತು, ಮನೆಯಲ್ಲಿ ಏನೋ ಒಂದು ಜಗಳ ಆಯ್ತು, ಏನೊಂದು ಆಯ್ತು ಅಂತ ಇಟ್ಟುಕೊಳ್ಳುವ. ಇದನ್ನೇ ನಾವು ದೊಡ್ಡ ಹೈಲೈಟ್ ನಾವು ನೋಡ್ತೇವೆ. ಆದ್ರೆ ಅದು ಯಾಕೆ ಇದೆಲ್ಲ ಆಯ್ತು ಅಂತ ತಿಳ್ಕೊಳ್ತಾ ಕ್ಷಣ, ಆ ದಿನ, ಆ ಗಂಟೆಯನ್ನು ಯಾರೊಬ್ಬ ಅರ್ಥ ಮಾಡಿಕೊಳ್ತಾನೋ ಅವನಿಗೆ ಮುಂದಿನದೆಲ್ಲ ದಾರಿ ಸಿಗ್ತದೆ. ಒಂದು ವೇಳೆ ಹೋಗ್ತಿದ್ರೆ, ಮನೆಯಿಂದ ಹೊರಗೆ ಹೋಗ್ತಿದ್ರೆ ಒಂದು ಆಕ್ಸಿಡೆಂಟ್ ಆಗ್ಬೋದಿತ್ತು, ಅಲ್ಲ ಏನೋ ಒಂದು ತೊಂದರೆ ಆಗ್ಬೋದಿತ್ತು, ಏನೋ ಒಂದು ಆಗ್ತಿತ್ತು. ಅವನನ್ನು ಯಾಕೆ ತಡೆ ಮಾಡಿದ್ರು? ಅದು ಯಾರು ತಡೆ ಮಾಡಿಸಿದ್ರು? ಇದನ್ನು ನಾವು ಆಲೋಚನೆ ಮಾಡಬೇಕು. ಇದನ್ನೆಲ್ಲ ಆಲೋಚನೆ ಮಾಡದೆ ಮನುಷ್ಯ ವೇಗವಾಗಿ ಹೋಗ್ತಾನೆ, ಭಾಳ ಫಾಸ್ಟ್ ಆಗಿ ಡಿಬ್ಬ ಅಂತ ಬಿದ್ದು ಬಿಡ್ತಾನೆ ಕೆಳಗೆ. ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ ಅಷ್ಟಿಗೆ. ಹೇಳ್ದಾಯ್ತಾ? ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.